ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ ನಿನ್ನೆ ತಾನೇ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಅಲ್ಲಿರುವ ಟಾಪಿಕ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇಲ್ಲಿ 4ರಿಂದ 6 ಪ್ರಶ್ನೆಗಳು ಬಂದೇ ಬರುತ್ತಾರೆ. ಅದಕ್ಕೆ ನಾವು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಇದೀವಿ. ನಿನ್ನೆ ತಾನೇ ಒಂದು 50 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಅದರ ಮುಂದಿನ ವರದ ಭಾಗ ಆದ 2ನೇ ಪಾರ್ಟ್ ವಿಡಿಯೋನ ಇವತ್ತು ಕಂಪ್ಲೀಟ್ ಆಗಿಲ್ಲ. 50ರಿಂದ 100 ಪ್ರಶ್ನೆಗಳನ್ನ ನೋಡೋಣ. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗಿ ಟೋಟಲ್ ಆಗಿ 200 ಪ್ರಶ್ನೆಗಳದಾವೆ. ಇಂಪಾರ್ಟೆಂಟ್ ಕ್ವಶನ್ಸ್ ಫಿಕ್ಸ್ ಈ ಟಾಪಿಕ್ ಮೇಲೆ 4ರಿಂದ 6 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಮಿಸ್ ಮಾಡದೆ ಕೊನೆಯವರೆಗೆ ನೋಡಿ. ಒಂದು ಪೆನ್ನು ಬುಕ್ಕನ್ನು ಇಟ್ಕೊಂಡು ಕ್ವಶನ್ಸ್ ವಿತ್ ಆನ್ಸರ್ಗಳನ್ನ ಬರಿತಾ ಹೋಗ್ರಿ. ಇವು ಭಾಳ ಎಕ್ಸಾಮ್ದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಕಂಟಿನ್ಯೂ ಆಗಿ ಕ್ಲಾಸ್ ಬೇಕಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕಿ. ಓಕೆ ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ಅಂದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ನಾವು 50 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇದು ವಿಲೇಜ್ ಅಕೌಂಟ್ SD/FD ಅಲ್ಲಿ ಸಿಲೆಬಸ್ ಅಲ್ಲಿರೋ ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ ಪ್ರತಿ ಎಕ್ಸಾಮ್ ಅಲ್ಲಿ ಕೂಡ 4ರಿಂದ 6 ಮಾರ್ಕ್ಸ್ಗಳು ಇಲ್ಲಿ ಬರ್ತಾ ಇರ್ತವೆ. ಸೊ ಅದಕ್ಕಾಗಿ ಮೊನ್ನೆ ಉತ್ತರ ಅಂದ್ರೆ 50ನೇ ಪ್ರಶ್ನೆಗೆ ನೀವೇ ಉತ್ತರವನ್ನ ನೀಡಿ ಅಂತ ಹೇಳಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಸ್ಥಳೀಯ ಪ್ರಜಾಪ್ರಭುತ್ವ ಆಗಿರ್ತದೆ. ಕ್ವಶನ್ ನೋಡ್ಕೋರಿ. ಇಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಯಾವ ರೀತಿ ಪ್ರಜಾಪ್ರಭುತ್ವವನ್ನ ಬಲಪಡಿಸುತ್ತದೆ ಅಂತ ಕೇಳಿದ್ರು ಸ್ನೇಹಿತರೆ. ಸ್ಥಳೀಯ ಪ್ರಜಾಪ್ರಭುತ್ವ ಅಂದ್ರೆ ಅಲ್ಲಿ ಲೋಕಲ್ ಇರೋರದ ಮೇಲೆ ಅದು ಡಿಪೆಂಡ್ ಇರುತ್ತಾ ನೋಡಿ. ಸ್ಥಳೀಯ ಜನರು ನಿರ್ಧಾರ ಪ್ರಕ್ರಿಯೆಯಲ್ಲಿ ನೇರವಾಗಿ ಪಾಲ್ಗೊಳ್ಳುವುದರಿಂದ ತಳಮಟ್ಟದ ಪ್ರಜಾಪ್ರಭುತ್ವ ಬೆಳವಣಿಗೆ ಆಗತ್ತಂತ ಹೇಳ್ತಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂವಿಧಾನ ಮತ್ತು ಪಂಚಾಯತ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ವಿಧಿಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಟೋಟಲ್ ಆಗಿ 200 ಮಾರ್ಕ್ಸ್ ಅಂದ್ರೆ 200 ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತೆ. ಮಿಸ್ ಮಾಡಿರಬೇಡಿ. ಒಂದು ಪೆನ್ ಬುಕ್ ತಗೊಂಡ ಬರ್ಕೋತಾ ಹೋಗ್ರಿ ಕ್ವಶನ್ನ. 51ನೇ ಪ್ರಶ್ನೆ, ಪಂಚಾಯಿತಿಗಳಿಗೆ ಸಂಬಂಧಿಸಿದ ಸಂವಿಧಾನದ ವಿಧಿಗಳ ಸರಣಿ ಯಾವುದು ಸ್ನೇಹಿತರೆ? ಸರಿಯಾದ ಉತ್ತರ 243 ನಂತರ 243 ಓದಲ್ಲಿ ಇರುತ್ತಂದ್ರೆ ಇದು 9ನೇ ಭಾಗದಲ್ಲಿ ಬರುತ್ತಾ ವಿಧಿಗಳು. 243 ಅಂತ 243 ಓವರೆಗೂ ಕೂಡ ಇದೆ ನೋಡ್ರಿ. ಓಕೆ, ನಮಗೆ ಬಹಳ ದಿವಸ ಅಂತೂ ಇಲ್ಲ, ತುಂಬಾ ಟೈಮ್ ಕಡಿಮೆ ಇದೆ. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡಿದ್ವಿ. ಬುಲೆಟ್ ಪಾಯಿಂಟ್ಸ್ ಇರೋದು ನೋಟ್ಸ್ ಇರುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಕ್ವಿಕ್ ರಿವಿಷನ್ ಗಾಗಿ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಇಲ್ಲಿ ನೋಡ್ಕೋತಿರಬಹುದು ನೀವು. ಭಾರತದ ಒಟ್ಟು ವಿಧಿಗಳು, ಅದರ ಕಾರ್ಯಗಳು ಮತ್ತು ಯಾವ ಭಾಗದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಅದ ಮಾಹಿತಿ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಕೆಳಗಡೆ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ. ಈ ರೀತಿ ಡೀಟೇಲ್ಸ್ ಕೂಡ ಇರುತ್ತೆ. ಅದೇ ರೀತಿ ನಿಮಗೆ ಶಾರ್ಟ್ ನೋಟ್ಸ್ ಪ್ಲಸ್ ಡೀಟೇಲ್ಸ್ ನೋಟ್ಸ್ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನು ಕವರ್ ಮಾಡೋ ರೀತಿ ನೋಟ್ಸ್ ಇರುತ್ತೆ. ಅದೇ ರೀತಿ ನೀವು ಇಲ್ಲಿ ಭಾರತದ ಇತಿಹಾಸ ನೋಡ್ಕೋಬಹುದು. ಇಲ್ಲಿ ಕೂಡ ನೀವು ಬುಲೆಟ್ ಪಾಯಿಂಟ್ಸ್ ಇರ್ತಾವೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಬುಲೆಟ್ ಪಾಯಿಂಟ್ ಓದಿದ್ರಿಂದ ನೀವು ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನು ಕವರ್ ಮಾಡಲು ಈ ರೀತಿ ನೋಟ್ಸ್ ಇರ್ತಾವೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಈ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಿ ಸ್ನೇಹಿತರೆ. ಈ ನೋಟ್ಸ್ ಅಲ್ಲಿ ನಿಮಗೆ 6 to 10th ನೋಟ್ಸ್ ಪ್ಲಸ್ ವಿಲೇಜ್ ಅಕೌಂಟ್, PCPSI, SD/FD ಗೆ ಯೂಸ್ ಆಗೋ ರೀತಿ ಸಿಲೆಬಸ್ ನೋಟ್ಸ್ ಪ್ಲಸ್ ಅದೇ ಪೇಪರ್ 1 ಪೇಪರ್ 2 ಗೆ ಸಂಬಂಧಿಸಿದಂತೆ ಎರಡೂ ಕೂಡ ಸಿಲೆಬಸ್ ನೋಟ್ಸ್ ಇರುತ್ತೆ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ PCPSI, SD/FD, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಐತ್ರಿ. 1 ಇಯರ್ ಕರೆಂಟ್ ಅಫೇರ್ಸ್ ಈ ನೋಟ್ಸ್ ಜೊತೆಗೆ ಉಚಿತವಾಗಿ ಕೊಡಲಾಗುತ್ತದೆ ಸ್ನೇಹಿತರೆ. ಎಲ್ಲಾ ನೋಟ್ಸ್ ಸೇರಿ ಮೊದಲಿಗೆ 350 ರೂಪಾಯಿ ಇತ್ತು. ಈಗ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಅಲ್ಲ, ಕೇವಲ 250 ರೂಪಾಯಿಗೆ ಈ ನೋಟ್ಸ್ ಅನ್ನು ನೀಡಲಾಗ್ತದೆ ಸ್ನೇಹಿತರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. 250 ರೂಪಾಯಿದಲ್ಲಿ ನಿಮಗೆ ಇವೆಲ್ಲಾ ನೋಟ್ಸ್ ಗಳನ್ನ ಕಳಿಸಲಾಗ್ತದೆ. ಇಂಪಾರ್ಟೆಂಟ್ ನೋಟ್ಸ್ ಐತಿ, ಮಿಸ್ ಮಾಡ್ಕೋಕ್ ಹೋಗಬೇಡ್ರಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ಸ್ನೇಹಿತರೆ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಏನಾದರೂ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಇದು 350 ರೂಪಾಯಿ ಇದ್ದಿದ್ದು ಕೇವಲ 250 ರೂಪಾಯಿಗೆ ಸಿಗ್ತದೆ. ಈ ಸ್ಕ್ರೀನ್ ಶಾಟ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಫೋಟೋ ಕಳಿಸಿ ಅಂದ್ರೆ ಮಾತ್ರ ಈ ನೋಟ್ಸ್ 250 ರೂಪಾಯಿಗೆ ನಿಮ್ಗೆ ಆಫರ್ ಅಲ್ಲಿ ಸಿಗ್ತದ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ. ಅದಕ್ಕೂ ಮೊದಲು ನೋಡಿದ್ರಲ್ಲ ಸ್ನೇಹಿತರೆ, ಇದು ಬಂದು ಸಿಲೆಬಸ್ ನೋಟ್ಸ್ ಅತ್ಯಂತ ಕಡಿಮೆ ಬೆಲೆಯಾಗಿ ನಿಮಗೆ ನೀಡಾಕತ್ತಿ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಇವತ್ತು ಸ್ಪೆಷಲ್ ಆಫರ್ನ ಕೊಡಾಕತ್ತೀವಿ. 250 ಐತಲ್ಲ, 250 ಬೇಡ, ಕೇವಲ 200 ರೂಪಾಯಿಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ 200 ರೂಪಾಯಿಗಾಗಿ ಈ ನೋಟ್ಸ್ ಪ್ಲಸ್ ಇವಾಗ ಕ್ಲಾಸ್ ಏನ್ ಕೇಳಾಗತ್ತೆ ಈ PDF ಕೂಡ ಆ ನೋಟ್ಸ್ ಅಲ್ಲಿ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ, ಪಂಚಾಯತ್ ಚುನಾವಣೆಗೆ ಸಂಬಂಧಿಸಿದಂತೆ ವಿಧಿ ಯಾವುದು? 243 ವಿಧಿ ಏನಿದೆ ಅಲ್ಲ, ಪಂಚಾಯತ್ ರಾಜ್ಯಕ್ಕೆ ಚುನಾವಣೆನ ಮಾಡ್ಬೇಕಂತೇಳಿ ತಿಳಿಸಿಕೊಡ್ತದ. ರಾಜ್ಯ ಚುನಾವಣಾ ಆಯೋಗವು ಪಂಚಾಯತ್ ರಾಜ್ಯ ಚುನಾವಣೆನ ನಡೆಸ್ತದ. ಓಕೆ, ಯಾರು ನಡೆಸ್ತಾ ಅಂತ ಕೇಳಿದ್ರು ಕೂಡ ಇಲ್ಲಿ ನಮ್ಗೆ ಆನ್ಸರ್ ಸಿಕ್ತು. ಪಂಚಾಯತಿಗಳ ರಚನೆಗೆ ಸಂಬಂಧಿಸಿದ ವಿಧಿ ಯಾವುದು ಅಂತ ಕೇಳಿರ್ತಾರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ 243B ಆಗಿರ್ತದ. ಪಂಚಾಯತಿಗಳ ರಚನೆಗೆ ಕುರಿತು 243B ಹೇಳ್ತದ. ಇನ್ನು ನೆಕ್ಸ್ಟ್, ಪಂಚಾಯತಿಗಳ ಸಂಯೋಜನೆ ಸಂಬಂಧಿಸಿದಂತೆ ವಿಧಿ ಯಾವುದು ಸ್ನೇಹಿತರೆ? ಸರಿಯಾದ ಉತ್ತರ 243C. ಇದಕ್ಕೆ ಸಂಯೋಜನೆಗೆ ಸಂಬಂಧಿಸಿದಂತೆ ಇರ್ತದೆ. ಇಲ್ಲಿ ನೋಡಿ, ಪಂಚಾಯತಿಗಳ ಸಂಯೋಜನೆ ಮತ್ತು ಸದಸ್ಯತ್ವದ ಬಗ್ಗೆ ವಿಧಿ 243C ವಿವರಿಸುತ್ತದೆ. ಕಡಿಮೆ ಟೈಮ್ದಾಗ ಎಲ್ಲ ಜಾಸ್ತಿ ಕ್ವಶನ್ ಏನ ಕವರ್ ಮಾಡಕ್ ಹೋದ್ರೆ ಸ್ಪೀಡ್ ಹೇಳಂತೆ ಒಂದೊಂದು ಮಾತ ಟ್ವಿಸ್ಟ್ ಆಗತ್ತದ್ರಿ, ಟಂಗ್ ಟ್ವಿಸ್ಟ್ ಆಗತ್ತದೆ. ಓಕೆ, ಸ್ಲೋ ಆಗಿ ಹೇಳೋಣ. ಪಂಚಾಯತ್ಗಳಲ್ಲಿ
ಮೀಸಲಾತಿಗೆ ಸಂಬಂಧಿಸಿದ ವಿಧಿ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ 243D. SC ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪಂಚಾಯತಿಗಳಲ್ಲಿ ಮೀಸಲಾತಿಯನ್ನ ನಿಯಮವನ್ನು 243D ನಿಮಗೆ ಸೂಚಿಸುತ್ತೆ. ಅಂದ್ರ SC ST ಗೆ ಇಷ್ಟು ಮೀಸಲಾತಿ ಕೊಡಬೇಕು, ಅದೇ ರೀತಿ ಮಹಿಳೆಯರಿಗೆ ಇಷ್ಟು ಮೀಸಲಾತಿಯನ್ನ ರಾಜ್ಯ ಚುನಾವಣಾ ಆಯೋಗ ಯಾವ ನಿಟ್ಟಿನಲ್ಲಿ ಹೇಳ್ತದಪ್ಪ ಅಂದ್ರೆ ಸಂವಿಧಾನದ ಪ್ರಕಾರ ನಿಮಗೆ ತಿಳಿಸ್ತದ. ಓಕೆ, ಪಂಚಾಯತಿಗಳ 56ನೇ ಪ್ರಶ್ನೆ, ಪಂಚಾಯತಿಗಳ ಅವಧಿಗೆ ಸಂಬಂಧಿಸಿದಂತೆ ವಿಧಿ ಯಾವುದು? 243 ವಿಧಿಯಾಗಿರ್ತದ. 5 ವರ್ಷಗಳ ಕಾಲ ನಿಮ್ಗೆ ಟೈಮ್ ಅನ್ನ ಯಾರು ಕೊಟ್ಟಾರಪ್ಪ ಅಂದ್ರೆ ಸಂವಿಧಾನದಲ್ಲಿ ಟೈಮ್ ಅನ್ನ ಕೊಟ್ಟಾರ. 5 ವರ್ಷ ನಿಮ್ಗ ಆರಿಸಿ ಬಂದಿಂದ 5 ವರ್ಷ ನಿಮ್ಗೆ ಟೈಮ್ ಇರುತ್ತೆ. ಅದ್ರ ನೀವು ಏನು ಅಭಿವೃದ್ಧಿ ಮಾಡ್ಕೋತೀರ, ನೀವ ಅಭಿವೃದ್ಧಿ ಮಾಡ್ತೀರ ಅಥವಾ ನಿಮ್ ಊರು ಅಭಿವೃದ್ಧಿ ಮಾಡ್ತೀವ ಗೊತ್ತಿಲ್ಲ, ಒಟ್ಟ ಅಭಿವೃದ್ಧಿಯನ್ನ 5 ವರ್ಷದೊಳಗೆ ಮಾಡ್ಬೇಕು. ಪಂಚಾಯತ್ ಸದಸ್ಯತ್ವಕ್ಕೆ ಅನರ್ಹತೆ ಯಾವ ವಿಧಿಯಲ್ಲಿ ಐತಿ ಅಂತ ಕೇಳ್ತಾರ. ಸ್ನೇಹಿತರೆ, 243F ವಿಧಿಯಲ್ಲಿ ಐತಿ. ಪಂಚಾಯತ್ ಸದಸ್ಯತ್ವದ ಅನರ್ಹತೆಗೆ ಸಂಬಂಧಿಸಿದಂತೆ ನಿಯಮಗಳು 243F ಅಲ್ಲಿ ಇರ್ತದ. ನೆಕ್ಸ್ಟ್, ಪಂಚಾಯತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ಯಾವ ವಿಧಿಯಲ್ಲಿದೆ ಅಂತ ಕೇಳ್ತಾರ. ಸ್ನೇಹಿತರೆ, ಇದು ಆಲ್ರೆಡಿ ನಿನ್ನೆ ಕೂಡ ಬಂದಿತ್ತು ಕ್ವಶನ್ ಮೊನ್ನೆ ವಿಡಿಯೋದಲ್ಲಿ. 243H ವಿಧಿಯಾಗಿರ್ತದ. ನೆಕ್ಸ್ಟ್, ರಾಜ್ಯ ಹಣಕಾಸು ಆಯೋಗದ ಅವಧಿ ಸಾಮಾನ್ಯವಾಗಿ ಎಷ್ಟು? 5 ವರ್ಷ. ರಾಜ್ಯಪಾಲರ ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯ ಹಣಕಾಸು ಆಯೋಗದ ರಚಿಸುತ್ತಾರೆ. ನೆಕ್ಸ್ಟ್, 60ನೇ ಪ್ರಶ್ನೆ, ಪಂಚಾಯತ್ ರಾಜ್ಯ ಯಾವ ಪಟ್ಟಿಗೆ ಸಂಬಂಧಿಸಿದ ವಿಷಯಗಳನ್ನ ಒಳಗೊಂಡಿದೆ? ಸ್ನೇಹಿತರೆ, ಸರಿಯಾದ ಉತ್ತರ 11ನೇ ಅನುಸೂಚಿಯ ಪ್ರಕಾರ ಸರಿಯಾದ ಉತ್ತರ 11ನೇ ಅನುಸೂಚಿ. ಪಂಚಾಯತಿಗಳಿಗೆ ಸಂಬಂಧಿಸಿದ 29 ವಿಷಯಗಳು 11ನೇ ಅನುಸೂಚಿಯಲ್ಲಿವೆ. 12ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ? ನಗರಗಳ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದೆ. 74ನೇ ತಿದ್ದುಪಡಿಯ ಮೂಲಕ ನಗರ ಸ್ಥಳೀಯ ಸಂಸ್ಥೆಗಳಿಗೆ 12ನೇ ಅನುಸೂಚಿಯನ್ನು ಸೇರಿಸಲಾಗಿದೆ. 73ನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಪಂಚಾಯತ್ ರಾಜ್ಯಕ್ಕೆ ಸಂಬಂಧಿಸಿದೆ. ಇದು ಪ್ರಶ್ನೆ ಬಹಳ ಸತಿ ಕೇಳ್ರಿ. 74ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ನಗರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ. ಅದೇ ರೀತಿ 73ನೇ ತಿದ್ದುಪಡಿ ಸಂವಿಧಾನದ ಯಾವ ಭಾಗವನ್ನ ಸೇರಿಸುತ್ತಂತ ಕೇಳ್ತಾರ. ಸ್ನೇಹಿತರೆ, ನಿಮಗೆ 9ನೇ ಭಾಗದಲ್ಲಿ ಇದ್ದಾರೆ ಪಂಚಾಯತ್ ರಾಜ್ಯಕ್ಕೆ ಸಂಬಂಧಿಸಿದಂತೆ. ನೆಕ್ಸ್ಟ್, ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಚುನಾವಣೆಯನ್ನು ಯಾವ ಸಂಸ್ಥೆ ಮೇಲ್ವಿಚಾರಣೆ ಮಾಡುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ರಾಜ್ಯ ಚುನಾವಣಾ ಆಯೋಗ ಇದನ್ನ ನಿರ್ವಹಣೆಯನ್ನ ಮಾಡ್ತದ. 66ನೇ ಪ್ರಶ್ನೆ, ರಾಜ್ಯ ವ್ಯವಸ್ಥೆಯಲ್ಲಿ ಮಧ್ಯಂತರ ಮಟ್ಟವನ್ನು ಯಾವ ಸಂದರ್ಭದಲ್ಲಿ ಕೈಬಿಡಬಹುದು ಅಂತ ಕೇಳ್ತಾರ. ಸ್ನೇಹಿತರೆ, ರಾಜ್ಯದ ಜನಸಂಖ್ಯೆ 20 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಕೈ ಬಿಡಬಹುದು. 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯಲ್ಲಿ ರಾಜ್ಯದ ಮಧ್ಯಂತರ ಮಟ್ಟ ಪಂಚಾಯತಿ ರಚನೆಯನ್ನು ಕಡ್ಡಾಯವಲ್ಲ ಅಂತ ಹೇಳ್ತಾರ. ಇನ್ನು ನೆಕ್ಸ್ಟ್, ಪಂಚಾಯತಿಗಳ ಸಂವಿಧಾನಿಕ ಸ್ಥಾನಮಾನಕ್ಕೆ ಕಾರಣವಾದ ಪ್ರಮುಖ ತಿದ್ದುಪಡಿ ಯಾವುದು? ಸ್ನೇಹಿತರೆ, 73ನೇ ತಿದ್ದುಪಡಿ ಸರಿಯಾದ ಉತ್ತರ. 68ನೇ ಪ್ರಶ್ನೆ, ಪಂಚಾಯತ್ ರಾಜ್ಯ ವ್ಯವಸ್ಥೆಯು ಯಾವ ಸರ್ಕಾರದ ಹಂತಕ್ಕೆ ಹೆಚ್ಚು ಸಂಬಂಧಿಸಿದೆ? ಸ್ನೇಹಿತರೆ, ಸ್ಥಳೀಯ ಸರ್ಕಾರಕ್ಕೆ ಅಂತರ ಗ್ರಾಮೀಣ ವಲಯದಲ್ಲಿ ಇದು ಹೆಚ್ಚಿನ ಮಹತ್ವನ ಪಡೆದೈತಿ. ಸ್ನೇಹಿತರೆ, ಪಂಚಾಯತ್ ರಾಜ್ಯ ಗ್ರಾಮೀಣಾಭಿವೃದ್ಧಿಯಲ್ಲಿ 4 ರಿಂದ 6 ಪ್ರಶ್ನೆಗಳು ಪ್ರತಿ ಎಕ್ಸಾಮ್ ಅಲ್ಲಿ ಬರುತ್ತೆ ನಿಮಗೆ. ಈಗ ST FD ಆಗಿರ್ಲಿ, ಅದೇ ರೀತಿ ವಿಲೇಜ್ ಅಕೌಂಟ್ ಅಲ್ಲಿ. ಯಾಕಪ್ಪ ಅಂದ್ರೆ ಇವ್ರು ಜಾಸ್ತಿ ಪ್ರಶ್ನೆಗಳನ್ನ ಇಲ್ಲಿ, ಯಾಕಂದ್ರೆ ಸ್ಥಳೀಯವಾಗಿ ನೀವು ಕೆಲಸ ಮಾಡೋ ಕಾರಣಕ್ಕಾಗಿ ಅಲ್ಲಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾರ. ನೆಕ್ಸ್ಟ್, ಪಂಚಾಯತಿಗಳ ಹೆಚ್ಚಿಸಲು ಯಾವುದ ಅಗತ್ಯ ಅಂತ ಕೇಳ್ತಾರ. ಅಧಿಕಾರ, ಹಣ ಮತ್ತು ಸಿಬ್ಬಂದಿ. ಇಲ್ಲಿ ಹಣನೂ ಇಲ್ಲ, ಅಧಿಕಾರಿಗಳನ್ನೂ ಇಲ್ಲ ಅಂದ್ರೆ ಕೆಲಸ ಆಗಂದ್ರೆ ಎಲ್ಲಿ ಆಗತ್ತ? ತೆರಿಗೆ ಎಲ್ಲ ಅವರ ತಿಂದು ಕೂತ್ರ ಇಲ್ಲಿ ಗ್ರಾಮ ಅಭಿವೃದ್ಧಿ ಯಾವಾಗ ಆಗತ್ತ? ನೆಕ್ಸ್ಟ್, ಪಂಚಾಯತ್ ರಾಜ್ಯದಲ್ಲಿ 3F ಎಂದರೆ ಏನು ಅಂತ ಕೇಳ್ತಾರ. ಇಲ್ಲಿ ಅವರ ಕೆಲಸ ಅಂದ್ರ ಪಂಚಾಯತಿಯಲ್ಲಿರುವ ಕೆಲಸ, ಹಣಕಾಸು, ಅಲ್ಲಿರುವ ಸಿಬ್ಬಂದಿಗಳ ಮೇಲೆ ಇದು F3F ವರ್ಕ್ ಮಾಡ್ತದ. ನೆಕ್ಸ್ಟ್, ಪಂಚಾಯತಿಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುವ ಶಿಫಾರಸು ಮಾಡಿದ ಪ್ರಮುಖ ನಾಯಕರು ಯಾರು? ಸ್ನೇಹಿತರೆ, ಸರಿಯಾದ ಉತ್ತರ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಸರ್ಕಾರವು ಪಂಚಾಯತಿಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುವ ಪ್ರಯತ್ನ ನಡೆಸಿತು. ನಂತರ 73ನೇ ತಿದ್ದುಪಡಿ ಕೂಡ ಜಾರಿಗೆ ತಂತು. ನೆಕ್ಸ್ಟ್, ಪಂಚಾಯತ್ ರಾಜ್ಯಕ್ಕೆ ಸಂಬಂಧಿಸಿದ ಸಂವಿಧಾನದ ತಿದ್ದುಪಡಿಯ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 1992ರಲ್ಲಿ. ಅದು 92ರಾಗ ಜಾರಿಗೆ ಬಂದತ್ರಿ. ಬಟ್ 93 ಏಪ್ರಿಲ್ 24ರಂದು ಅನುಷ್ಠಾನವನ್ನ ಮಾಡ್ಯಾರ. ಜಾರಿಗೆ ಬಂದದ ಕೇಳದಕ್ಕ ಮತ್ತು ಅನುಷ್ಠಾನ ಆಗಿದ್ದಕ್ಕ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ನೀವು ಸ್ವಲ್ಪ ನೋಡ್ಕೋಬೇಕಷ್ಟೇ. 73ನೇ ತಿದ್ದುಪಡಿಯ ಮೂಲಕ ಪಂಚಾಯತಿಗಳಿಗೆ ಯಾವ ಸ್ಥಾನಮಾನ ದೊರೆಯಿತು? ಸ್ನೇಹಿತರೆ, ಇದು ಸಾಂವಿಧಾನಿಕ ಸಂಸ್ಥೆ ಅಂದ್ರೆ ಸ್ಥಾನಮಾನ ದೊರಕಿತು. ಇದು
ಇದಕ್ಕೂ ಮೊದಲು ಪಂಚಾಯಿತಿಗಳು ಮುಖ್ಯವಾಗಿ ರಾಜ್ಯ ಕಾನೂನುಗಳ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಆಮೇಲೆ ಸಂವಿಧಾನಿಕ ಸ್ಥಾನ ಯಾವಾಗ ಸಿಕ್ತಪ್ಪ ಅಂದ್ರ 73ನೇ ತಿದ್ದುಪಡಿಯ ಪ್ರಕಾರ. ಪಂಚಾಯತ್ ರಾಜ್ ದಿನವನ್ನು ಯಾವ ದಿನದಂದು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ? ಏಪ್ರಿಲ್ 24. ಯಾಕಪ್ಪ ಅಂದ್ರ ಅವತ್ತದನ್ನ ಅನುಷ್ಠಾನಕ್ಕೆ ಬಂದಿತ್ತು, ಆ ಕಾರಣಕ್ಕಾಗಿ ಅದನ್ನ ಆ ದಿನವನ್ನ ಆಚರಣೆ ಮಾಡ 1992ರಾಗ ಅದ ಜಾರಿಗೆ ಬಂದತೆ. ಬಟ್ ಅದನ್ನ ಅನುಷ್ಠಾನ ಮಾಡಿದ್ದು ಯಾವಾಗಪ್ಪ ಅಂದ್ರ 1993 ಏಪ್ರಿಲ್ 24 ಜಾರಿಗೆ ಬತ್ತ. ಅವತ್ತ ನಿಮಗೆ ಅದನ್ನ ಆಚರಣೆ ಮಾಡ್ತಾರ. ಪಂಚಾಯತ್ ರಾಜ್ಯದ ಮೂಲ ಉದ್ದೇಶಕ್ಕೆ ಹೆಚ್ಚು ಹೊಂದುವ ಪದ ಯಾವುದು ಸ್ನೇಹಿತರೆ? ವಿಕೇಂದ್ರೀಕರಣ. ಅಧಿಕಾರ, ಅಭಿವೃದ್ಧಿ, ನಿರ್ಧಾರಗಳನ್ನು ಜನರ ಸಮೀಪಕ್ಕೆ ತರುವುದು ಪಂಚಾಯತ್ ರಾಜ್ಯದ ಮೂಲ ತತ್ವ. ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನ ನೋಡ್ತಾ ಹೋಗೋಣ ಈಗ. ನೆಕ್ಸ್ಟ್ ಅಂದ್ರೆ ಸಂವಿಧಾನಿಕವಾಗಿ ಪಂಚಾಯತ್ ರಾಜ್ ಹೆಂಗಿತ್ತ ನೋಡಿದ್ವಿ. ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಯೋಜನೆಗಳನ್ನ ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಯೋಜನೆ ಉದ್ಯೋಗ ಖಾತರಿ ಕಾಯ್ದೆ ಸಂಕ್ಷಿಪ್ತ ರೂಪ ಯಾವುದು? ಎಲ್ಲರೂ ಕೂಡ ನರೇಗಾ ಅಂತ ನಿಮ್ಗೆ ಗೊತ್ತೈತಿ. ನಮ್ ಸೈಡ್ ಬಾಗಲಕೋಟ್ ಸೈಡ್ ಇರ್ಲಿಕ್ಕೆ ಅಷ್ಟೊತ್ತು ಹುಣಗುಂದ, ಇಲಕಲ್ಲ ಅಥವಾ ಮಳೆ ಕಡಿಮೆ ಆಗುವ ಪ್ರದೇಶ ಅಥವಾ ಒಣಬೇಸಾಯ ಇರುವ ಪ್ರದೇಶದಲ್ಲಿ ಇದನ್ನು ನರೇಗಾದಾಗ ಹೆಣ್ಮಕ್ಳ ಡ್ರೆಸ್ ಹಾಕೊಂಡು ಪುರುಷರ ರೊಕ್ಕ ತಗೊಂಡ್ರಂತ ಬಾಳ ಸರಿ ನೋಡುತ್ತೆ. MG ನರೇಗಾ ಇದು ಶಾರ್ಟ್ ಫಾರ್ಮ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ರಾಜುಯೇಟ್ ಆಕ್ಟ್ ಅನ್ನು ಈ ರೀತಿ ಕರೀತಾರೆ. ನಿಮ್ಗ MG ನರೇಗಾ ಅಂತ ಕರೀತಾರ. ಓಕೆ, MG ನರೇಗಾ ಅಡಿಯಲ್ಲಿ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ ಎಷ್ಟು ದಿನಗಳ ಕಾಲ ಉದ್ಯೋಗ ಖಾತರಿಯನ್ನ ಕೊಡಬೇಕು ಸ್ನೇಹಿತರೆ? ಇಲ್ಲಿ 100 ದಿನಗಳಿಗೆ ಉದ್ಯೋಗವನ್ನ ಕೊಡಬೇಕು. ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯ ರಹಿತ ದೈಹಿಕ ಕೆಲಸ ಮಾಡಲು ಸಿದ್ಧರಾಗಿದ್ದರೆ ವರ್ಷಕ್ಕೆ 100 ದಿನಗಳ ಜಾಬ್ ಕಾರ್ಡ್ ಇತ್ತಂದ್ರ 100 ದಿನ ಕಾಲ ನಿಮ್ಗ ಕೆಲಸನ ಕೊಡ್ತಾರ. ಇದರ ಉದ್ದೇಶ ಏನಪ್ಪಾ? ಗ್ರಾಮೀಣ ಅಂದ್ರ ನರೇಗಾ MG ನರೇಗಾ ಪ್ರಮುಖ ಉದ್ದೇಶ ಏನಂತ ಕೇಳ್ತಾರ. ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ಭದ್ರತೆಯನ್ನು ನೀಡಾಕ. ಇದು ನಿಮ್ಗೆ ಒಂದಿಷ್ಟು ಜನ ನೋಡ್ರಿ, ಈ ನವಲಗುಂದ, ನರಗುಂದ, ಧಾರವಾಡ ಈಚೆ ಕಡೆ ಇತ್ತ ಬಾಗಲಕೋಟೆ ಇಂತ್ರ ಈ ಕಡೆ ಹೋದ್ರ ಬದಾಮಿ ದಾಟಿ ಹೋದ್ವಿ ಅಂದ್ರ ಇಲ್ಲಿ ಸಾಕಷ್ಟು ಒಣಬೇಸಾಯ ಐತಿ. ಅಲ್ಲಿ ಪ್ರತಿ ಸಾರಿ ಬೇಸಿಗೆಯಲ್ಲಿ ಈ ಕೆಲಸನ ಮಾಡ್ತಿರ್ತಾರೆ. ಅಂದ್ರೆ ಅವರಿಗೆ ಕೆಲಸ ಕೂಡ ಸಿಗಲ್ಲ. ಅಂದ್ರೆ ಊರ್ ಬಿಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕ 100 ದಿನಗಳ ಕಾಲ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಥವಾ ನರೇಗಾದಲ್ಲಿ ಕೆಲಸ ಕೊಡ್ತಾರ. ಓಕೆ, MG ನರೇಗಾ ಯಾವ ರೀತಿಯ ಉದ್ಯೋಗ ಮುಖ್ಯವಾಗಿ ಸಂಬಂಧಿಸಿದೆ ಸ್ನೇಹಿತರೆ? ಕೌಶಲ್ಯ ರಹಿತ ಕೈ ಕೆಲಸ. ಕೌಶಲ್ಯ ರಹಿತ ದೈಹಿಕ ಕೆಲಸಕ್ಕೆ ಉದ್ಯೋಗ ಖಾತರಿ ನೀಡುವುದು ಕಾಯ್ದೆಯ ಪ್ರಮುಖ ಅಂಶ. ಓಕೆ, MG ನರೇಗಾದಲ್ಲಿ ಕೆಲಸಕ್ಕೆ ಬೇಡಿಕೆ ಸಲ್ಲಿಸುವವರು ಯಾರು ನೋಡಿ? ಇಂಥವ್ರೆಲ್ಲ ಹೆಂಗ್ ಕೊಟ್ಟಾರ ನೋಡ್ರಿ. ವಿದ್ಯಾರ್ಥಿಗಳು, ಸರ್ಕಾರಿ ನೌಕರು, ಉದ್ಯೋಗ ಸರಿಯಾದ ಉತ್ತರ ಆಪ್ಷನ್ ಗ್ರಾಮೀಣ ಕುಟುಂಬ ವಯಸ್ಕರ ಸದಸ್ಯರು ಆಗಿರ್ತಾರ. ಓಕೆ, ಪ್ರಧಾನ ಮಂತ್ರಿ ಆವಾಸ ಯೋಜನೆ ಗ್ರಾಮೀಣ ಸಂಕ್ಷಿಪ್ತ ರೂಪ ಯಾವುದು? PMAYG. ಗ್ರಾಮೀಣ ಪ್ರದೇಶದ ಅರ್ಹ ಕುಟುಂಬಗಳಿಗೆ ವಸತಿ ಒದಗಿಸುವುದು ಇದರ ಯೋಜನೆಯಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಸರಿಯಾದ ಉತ್ತರ ಗ್ರಾಮೀಣ ರಸ್ತೆ ಸಂಪರ್ಕ. ಇದು ಮನಿ ಕಟ್ಸಾಕ್ರಿ, ಇದು ದಾರಿ ಮಾಡ್ಸಾಕ್ರಿ. ನೆಕ್ಸ್ಟ್, ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣದ ಪ್ರಮುಖ ಉದ್ದೇಶ ಯಾವುದು ಸ್ನೇಹಿತರೆ? ಗ್ರಾಮೀಣ ಸ್ವಚ್ಛತೆ, ಶೌಚಾಲಯ ಬಳಕೆ ಮತ್ತು ತ್ಯಾಜ್ಯ ನಿರ್ವಹಣೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಆಗಿರ್ತದ. ನೋಡ್ರಿ, ದೀನ ದಯಾಳ ಅಂತ್ಯೋದಯ ಯೋಜನೆಯ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ದ ಸಂಕ್ಷಿಪ್ತ ರೂಪ ಯಾವುದು ಅಂತ ಕೇಳ್ತಾರ. ಸರಿ ಉತ್ತರ DNRLM. ಗ್ರಾಮೀಣ ಬಡ ಕುಟುಂಬಗಳ ಜೀವನೋಪಾಯ ಬಲಪಡಿಸುವ ಪ್ರಮುಖ ಯೋಜನೆಯಾಗಿದೆ. ಓಕೆ, ಸ್ವಸಹಾಯ 85ನೇ ಪ್ರಶ್ನೆ. ಸ್ವಸಹಾಯ ಗುಂಪುಗಳ ಅಭಿವೃದ್ಧಿಗೆ ಹೆಚ್ಚು ಸಂಬಂಧಿಸಿದ ಯೋಜನೆ ಯಾವುದು ಸ್ನೇಹಿತರೆ? ಸರಿಯಾದ ಉತ್ತರ DLRLM. ಉತ್ತರ A, DNRLM. ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸಂಘಟಿಸಿ ಹಣಕಾಸು ಮತ್ತು ಜೀವನೋಪಾಯ ಚಟುವಟಿಕೆಗಳಿಗೆ ಉತ್ತೇಜನವನ್ನ ನೀಡುತ್ತದೆ. ನೆಕ್ಸ್ಟ್ ಪ್ರಶ್ನೆ,
ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್ ಸಾಲ ಮತ್ತು ಸ್ವಸಹಾಯ ಗುಂಪುಗಳ ಸಂಪರ್ಕಕ್ಕೆ ಯಾವುದು ಸಹಾಯಕವಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ SHG ಬ್ಯಾಂಕ್ ಲೀಕೇಜ್. ಸ್ವಸಹಾಯ ಗುಂಪುಗಳನ್ನು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಪರ್ಕಿಸುವುದರಿಂದ ಸಾಲ ಮತ್ತು ಹಣಕಾಸು ಸಂಸ್ಥೆಗಳ ಪ್ರವೇಶ ಹೆಚ್ಚುತ್ತದೆ. 87ನೇ ಪ್ರಶ್ನೆ, ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮದ ಸಂಕ್ಷಿಪ್ತ ರೂಪ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ NSAP ಸರಿಯಾದ ಉತ್ತರ. ಸ್ನೇಹಿತರೆ, ಬಡ ಮತ್ತು ದುರ್ಬಲ ವರ್ಗಗಳಿಗೆ ಸಾಮಾಜಿಕ ಸಹಾಯ ಒದಗಿಸುವ ಕಾರ್ಯಕ್ರಮ. ನೆಕ್ಸ್ಟ್ 88ನೇ ಪ್ರಶ್ನೆ, ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯಲ್ಲಿ ಪ್ರಸ್ತುತ ಪ್ರಮುಖ ಮಿಷನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಜಲ ಮಿಷನ್, ಜಲ ಜೀವನ ಮಿಷನ್. ನೆಕ್ಸ್ಟ್ ಪ್ರಶ್ನೆ, ಓಕೆ, ಗ್ರಾಮೀಣ ಮನೆಗಳಿಗೆ ಕೊಳವೆ ಮೂಲಕ ಸುರಕ್ಷಿತ ಕುಡಿಯುವ ನೀರು ಒದಗಿಸುವುದು ಜಲ ಜೀವನ ಮಿಷನ್ ಉದ್ದೇಶವಾಗಿದೆ. ನೆಕ್ಸ್ಟ್, ಜಲ ಜೀವನ ಮಿಷನ್ ಪ್ರಮುಖ ಗುರಿ ಯಾವುದು? ಗ್ರಾಮೀಣ ಮನೆಗಳಿಗೆ ಕೊಳವೆ ನೀರಿನ ಸಂಪರ್ಕ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿಯಲ್ಲಿ SHG ಎಂದರೆ ಏನು? ಸೆಲ್ಫ್ ಹೆಲ್ಪ್ ಗ್ರೂಪ್. ಓಕೆ, ಸ್ವಸಹಾಯ ಗುಂಪುಗಳ ಸಾಮಾನ್ಯವಾಗಿ ಸಣ್ಣ ಉಳಿತಾಯ, ಸಾಲ ಮತ್ತು ಜೀವನೋಪಾಯ ಚಟುವಟಿಕೆಗಳಲ್ಲಿ ಸದಸ್ಯರಿಗೆ ಸಹಾಯ ಮಾಡುತ್ತವೆ. ಇದಕ್ಕೆ ಆಪ್ಷನ್ಗೆ ಸರಿಯಾದ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ಕೊಳ್ಳಿ. ಗ್ರಾಮೀಣಾಭಿವೃದ್ಧಿಯಲ್ಲಿ SHG ಅಂದ್ರೆ ಏನು ಅಂತ ಕೇಳ್ಯಾರ. ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ತದ, ಕನ್ನಡದಲ್ಲಿ ಸ್ವಸಹಾಯ ಗುಂಪು. ನೆಕ್ಸ್ಟ್, ಗ್ರಾಮೀಣ ಬಡತನ ನಿವಾರಣೆಯ ಪ್ರಮುಖ ವಿಧಾನ ಯಾವುದು? ಗ್ರಾಮೀಣ ಬಡತನ ನಿವಾರಣೆ ನಿವಾರಣೆಗೆ ಪ್ರಮುಖ ವಿಧಾನ ಯಾವುದು ಅಂತ ಕೇಳ್ತಾರ. ಜೀವನೋಪಾಯ ಅವಕಾಶ ಹೆಚ್ಚಿಸುವುದು ಅಂತ ಹೇಳ್ತಾರ. ಉದ್ಯೋಗ, ಕೌಶಲ್ಯ, ಸಾಲ ಮತ್ತು ಮಾರುಕಟ್ಟೆ ಅವಕಾಶಗಳ ಮೂಲಕ ಗ್ರಾಮೀಣ ಕುಟುಂಬಗಳ ಆದಾಯವನ್ನು ಹೆಚ್ಚಿಸುವುದು. ನೆಕ್ಸ್ಟ್ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಕ್ಷೇತ್ರ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಮೇಲಿನ ಎಲ್ಲವಾಗಿರ್ತಾವ. ಕೃಷಿನೂ ಮಾಡ್ತಾರ, ಆರೋಗ್ಯ, ಶಿಕ್ಷಣ, ಮೂಲ ಸೌಕರ್ಯಗಳು ಎಲ್ಲ ಕೂಡ ಬರುವುದು ಗ್ರಾಮೀಣ ಅಭಿವೃದ್ಧಿಗೆ ಆಗ್ಬೇಕಂದ್ರ ಇವೆಲ್ಲ ಕೂಡ ಬೇಕು. ನೋಡಿಲೈತಿ, ಗ್ರಾಮೀಣಾಭಿವೃದ್ಧಿಯ ಬಹುಮುಖ್ಯವಾದದ್ದು ಕೃಷಿ, ಅದೇ ರೀತಿ ಶಿಕ್ಷಣ, ಆರೋಗ್ಯ, ರಸ್ತೆ, ನೀರು ಮತ್ತು ಜೀವನೋಪಾಯ ಮುಂತಾದವುಗಳನ್ನ ಒದಗಿಸುತ್ತ ಮೂಲ ಸೌಕರ್ಯ ಅಂದ್ರೆ ಎಲ್ಲ ಬರುತ್ತ. ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯಾವುದನ್ನು ಹೆಚ್ಚಿಸುತ್ತದೆ? ಮಾರುಕಟ್ಟೆ ಸಂಪರ್ಕ, ಶಿಕ್ಷಣದ ಪ್ರವೇಶ, ಆರೋಗ್ಯ ಸೇವೆಯ ಪ್ರವೇಶ ಬಗ್ಗೆ ಎಲ್ಲ ಕೂಡ ಸರಿಯಾದ ಉತ್ತರ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಸಾಮಾಜಿಕ ಮೂಲ ಸೌಕರ್ಯಕ್ಕೆ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಎಲ್ಲವೂ ಕೂಡ ಬೇಕರಿ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿಯ ಅಂತಿಮ ಗುರಿ ಯಾವುದು? ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆ ಮಾಡೋದು ಅಂತಿಮ ಗುರಿ ಆಗಿರ್ತದ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಸಹಾಯಕವಾದದ್ದು ಯಾವುದು ಅಂತ ಕೇಳ್ತಾರ. ಉದ್ಯೋಗ, ಕೌಶಲ್ಯ, ತರಬೇತಿ ಎಲ್ಲವೂ ಕೂಡ ಆಗತ್ರಿ. ನೆಕ್ಸ್ಟ್ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಕೌಶಲ್ಯ ತರಬೇತಿ ಉದ್ದೇಶವೇನು? ಕೌಶಲ್ಯ ಇತ್ತಂದ್ರ ಏನು ಉದ್ಯೋಗ ಸಿಗ್ತಾವ, ವಲಸೆ ಹೆಚ್ಚಿಸೋಕೆ ಇದೆಲ್ಲ ತಪ್ಪು. ಉದ್ಯೋಗ ಅವಕಾಶ ಹೆಚ್ಚಿಸುವುದು ಸರಿಯಾದ ಉತ್ತರ. ನೆಕ್ಸ್ಟ್, ಗ್ರಾಮೀಣಾಭಿವೃದ್ಧಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಪ್ರಯೋಜನ ಯಾವುದು ಅಂತ ಕೇಳ್ತಾರ. ಸೇವೆಗಳ ಸುಲಭ ಪ್ರವೇಶ, ಪ್ರಾದೇಶಿಕ ಮಾಹಿತಿ ಲಭ್ಯತೆ. ಸ್ನೇಹಿತರೆ, ಸರಿಯಾದ ಉತ್ತರ ಒಟ್ಟು ಕೂಡ ಆಗುತ್ತದೆ ಎಲ್ಲವೂ. ಗ್ರಾಮೀಣಾಭಿವೃದ್ಧಿಯಲ್ಲಿ ಸಾಮಾಜಿಕ ಒಳಗೊಳ್ಳುವಿಕೆ ಎಂದರೆ ಏನು? ದುರ್ಬಲ ವರ್ಗಗಳನ್ನು. ಸ್ನೇಹಿತರೆ, ಸರಿಯಾದ ಉತ್ತರ ದುರ್ಬಲ ವರ್ಗಗಳನ್ನು ಅಭಿವೃದ್ಧಿಯಲ್ಲಿ ಒಳಗೊಳ್ಳುವುದು ಸರಿಯಾದ ಉತ್ತರ. SC/ST ಮಹಿಳೆಯರು, ಬಡವರು ಮತ್ತು ಇತರ ದುರ್ಬಲ ವರ್ಗಗಳಿಗೆ ಸಮಾನ ಅವಕಾಶ ನೀಡುವುದು ಸಾಮಾಜಿಕ ಒಳಗೊಳ್ಳುವಿಕೆ ಉದ್ದೇಶವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಸುಸ್ಥಿರ ಅಭಿವೃದ್ಧಿ ಎಂದರೆ ಏನು? ಆಪ್ಷನ್, ಇಂದಿನ ಅಗತ್ಯಗಳನ್ನು ಪೂರೈಸಿ ಭವಿಷ್ಯದ ಅಗತ್ಯಗಳನ್ನು ಹಾನಿಗೊಳಿಸದ ಅಭಿವೃದ್ಧಿ ಆಗಿರ್ತದ. ನೆಕ್ಸ್ಟ್, ಇದು ಸ್ವಲ್ಪ ನಿಮ್ಗೆ ಬೇಸರ ಆತನ ಅನ್ಸತ್ತಿದೆ, ಒಂದು 50 ಕ್ವಶನ್ಸ್. ಬಟ್ ಈಗ ನೆಕ್ಸ್ಟ್ ಏನೈತಿಲ್ಲ 101ರಿಂದ 125 ಮಟ್ಟ ಏನಿದೆ ಅದೇ ರೀತಿ ಒಟ್ಟು ಟೋಟಲ್ ಆಗಿ ಪ್ರಶ್ನೆಗಳಿಂದ ಇನ್ನು ಇಂಪಾರ್ಟೆಂಟ್ ಭಾಳ ಅಂದ್ರೆ ಇಷ್ಟು ಏನಕ್ಕೆ ಕೊಟ್ಟಿದ್ವಲ್ಲ ಈಗ ಈಸಿ ಇದ್ದು, ಇನ್ನು ಮೇಲಿದ್ದು ಟಫ್ ಕ್ವಶನ್ಗಳು ಬರ್ತಾವ. ಸೊ ಅದಕ್ಕಾಗಿ ಇವತ್ತು ಒಟ್ಟು 50 ಪ್ರಶ್ನೆಗಳನ್ನ ನೋಡಿದ್ವಿ. ಸ್ನೇಹಿತರೆ, ಇದೇ ರೀತಿ ನಿಮ್ಗೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಏನಾದ್ರು ಮುಂದುವರಿಬೇಕಂದ್ರೆ ನಿಮ್ಗೆ ಹೆಲ್ಪ್ ಭಾಳ ಬೇಕಾಗುತ್ತೆ. ಸೊ ಅದಕ್ಕೆ ಕಮೆಂಟ್ ಮೂಲಕ ಎಸ್ ಅಂತ ಹಾಕಿದ್ರಂದ್ರೆ ನಾವು ವಿಡಿಯೋನ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀವಿ ರೀ. ಇಲ್ಲಾಂದ್ರೆ ಇಲ್ಲಿಗೆ ಸ್ಕಿಪ್ ಮಾಡ್ತೀವಿ ರೀ. ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ.
ಸ್ನೇಹಿತರೆ ನಿಮ್ಗೇನಾದರೂ ಸಿಲೆಬಸ್ಸಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಈ ನಂಬರ್ಗೆ ಮೆಸೇಜ್ ಮುಖಾಂತರ ಅಂದ್ರೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. 9538151535 ನಂಬರ್ಗೆ ಮೆಸೇಜ್ ಮುಖಾಂತರ ಮೆಸೇಜ್ ಹಾಕಿ PDF ನೋಟ್ಸನ್ನು ಪಡೆದುಕೊಳ್ಳಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲ ಸಿಲೆಬಸ್ ನೋಟ್ಸು ಸಿಗುತ್ತೆ. ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.